ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ಅಡ್ಯನಡ್ಕ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದಷ್ಟು ಮಂದಿ ಸ್ವಯಂ ಘೋಷಿತ ಹೆಣ್ಮಕ್ಕಳ ರಕ್ಷಕರಿದ್ದಾರೆ. ನಾವು ಹೆಣ್ಮಕ್ಕಳ ರಕ್ಷಕರು ಅಂತ ಅವರು ತಲೆ ಮೇಲೆ ಬೋರ್ಡನ್ನು ಹಾಕ್ಕೊಂಡಿರ್ತಾರೆ. ನಾವಿಲ್ಲದಿದ್ದರೆ ಇಲ್ಲಿ ಹೆಣ್ಮಕ್ಕಳು ಬದುಕೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಕೊಂಡು ತಿರುಗಾಡ್ತಾ ಇರ್ತಾರೆ. ಮೈಕ್ ಸಿಕ್ಕರೆ ಸಾಕು ಮಾತೆ ದೇವತೆ ಅಂತ ಭಾಷಣ ಮಾಡ್ತಾ ಇರ್ತಾರೆ. ನಾವೇ ಹೆಣ್ಮಕ್ಕಳ ರಕ್ಷಕರು ಅಂತ ಅವರು ಪೋಸ್ಟ್ ಕೊಡ್ತಾ ಇರ್ತಾರೆ. ಆದರೆ ಅವರು ವಾಸ್ತವದಲ್ಲಿ ಹೆಣ್ಮಕ್ಕಳ ರಕ್ಷಕರಲ್ಲ, ಅವರು ಹೆಣ್ಮಕ್ಕಳ ಭಕ್ಷಕರು ಅನ್ನೋದು ಮತ್ತೆ ಮತ್ತೆ ಪ್ರೂವ್ ಆಗ್ತಾ ಇದೆ. ಪುತ್ತೂರಿನಲ್ಲೊಬ್ಬ ಬಿಜೆಪಿ ಮುಖಂಡನ ಮಗ ಕಾಲೇಜು ವಿದ್ಯಾರ್ಥಿನಿಯನ್ನ ಮೋಸ ಮಾಡಿ ಮಗು ಕೊಟ್ಟು ದೋಖ ಮಾಡ್ಕೊಂಡು ಹೋದ. ಇನ್ನೊಬ್ಬ ಹಿಂದುತ್ವವಾದಿ ಸಂಘಟನೆಯ ಕಾರ್ಯಕರ್ತ ಎನ್ನಲಾದ ಯುವಕ ಕಾಟಿಪ್ಪಳ್ಳದ ಯುವತಿಗೆ ಪ್ರೀತಿಯ ನೆಪದಲ್ಲಿ ದೋಖ ಮಾಡಿ ಅವಳ ಜೀವವನ್ನೇ ಬಲಿ ಹಾಕಿರುವ ಆರೋಪ ಈಗ ಕೇಳಿ ಬಂದಿದೆ. ಕಾಟಿಪ್ಪಳ್ಳದ ಬಾಲಕಿಯ ಆತ್ಮಹತ್ಯೆಗೆ ಕಾರಣನಾದ ಆರೋಪಿ ಮನೀಶ್ ಪೂಜಾರಿಗೆ ಹಿಂದುತ್ವವಾದಿ ಸಂಘಟನೆಗಳ ಜೊತೆ ನಂಟಿತ್ತು ಅಂತ ಮಾಹಿತಿಗಳು ಹೊರಗೆ ಬರ್ತಾ ಇದೆ. ಆತ್ಮಹತ್ಯೆ ಮಾಡಿಕೊಂಡಿರುವ ಬಾಲಕಿಯ ಡೆತ್ ನೋಟ್ನಲ್ಲೂ ಆ ಬಗ್ಗೆ ಉಲ್ಲೇಖಗಳಿದೆ. ತಮ್ಮ ಬಳಗದವನೇ ಇಂತಹ ಹೀನ ಕೃತ್ಯ ಮಾಡಿದ್ದಕ್ಕೆ ಹಿಂದುತ್ವವಾದಿಗಳೆಲ್ಲ ಈಗ ಬಾಯಿಗೆ ಗಮ್ ಹಾಕಿ ಕೂತಿದ್ದಾರೆ. ಒಂದ್ ವೇಳೆ ಮನೀಶ್ ಜಾಗದಲ್ಲಿ ಮಹಮ್ಮದೋ ಮೈಕಲೋ ಇರ್ತಾ ಇದ್ರೆ ಕರಾವಳಿ ಈಗ ಬೆಂಕಿ ಕೆಂಡ ಹಾಕಿರ್ತಿತ್ತು. ರಸ್ತೆಗಳಲ್ಲಿ ಪ್ರತಿಭಟನೆಗಳು ನಡೀತಾ ಇತ್ತು, ದ್ವೇಷ ಭಾಷಣಗಳು ಮೊಳಗ್ತಾ ಇತ್ತು. ಹಿಂದುತ್ವವಾದಿ ರಾಜಕೀಯ ನಾಯಕರು ಸಾಲು ಸಾಲಾಗಿ ಕಾಟಿಪಳ್ಳಕ್ಕೆ ಬರ್ತಾ ಇದ್ರು. ಶೋಭಕ್ಕ ದೆಹಲಿಯಿಂದ ಹಾರಿ ಬರ್ತಾ ಇದ್ರು. ಅಶೋಕಣ್ಣ ಬೆಂಗಳೂರಿನಿಂದ ಧಾವಿಸಿ ಬರ್ತಾ ಇದ್ರು. ಮುತಾಲಿಕಾ ಕೆರೆಳಿ ಅಂತವರು ನಿಷೇಧವನ್ನ ಲೆಕ್ಕಿಸದೆ ಮಂಗಳೂರಿಗೆ ಬರ್ತಾ ಇದ್ರು. ಆದ್ರೆ ಈಗ ಒಬ್ಬರ ಸುಳಿಯೂ ಇಲ್ಲ. ಒಬ್ಬ ಸ್ವಯಂ ಘೋಷಿತ ಹೆಣ್ಮಕ್ಕಳ ರಕ್ಷಕರ ಬಾಯಿ ತೆರೆದಿಲ್ಲ. ಆರೋಪಿ ಇನ್ನೊಂದು ಧರ್ಮದವನಾಗಿದ್ದರೆ ಮಾತ್ರ ಕರಾವಳಿಯಲ್ಲಿ ಹಂಗಾಮ ನಡೆಯೋದು. ನಮ್ಮ ಧರ್ಮದವನೇ ಆಗಿದ್ರೆ ಸ್ವಘೋಷಿತ ಹೆಣ್ಮಕ್ಕಳ ರಕ್ಷಕರು ಮೌನವಾಗಿರುತ್ತಾರೆ. ಇಂತಹ ದುರುಳರನ್ನೇ ಗುರಿಯಾಗಿಸಿ ಮಂಗಳೂರು ಪೊಲೀಸ್ ಕಮಿಷನರ್ ಖಡಕ್ ಆಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇಂತಹ ಅಪರಾಧ ಪ್ರಕರಣಗಳಲ್ಲಿ ನ್ಯಾಯಕ್ಕಾಗಿ ಧ್ವನಿ ಎತ್ತುವಾಗ ವಿರೋಧಾಭಾಸ ಇರುವುದನ್ನು ಅವರು ಎತ್ತಿ ತೋರಿಸಿದ್ದಾರೆ. ಆರೋಪಿ ಇನ್ನೊಂದು ಸಮುದಾಯಕ್ಕೆ ಸೇರಿದ್ರೆ ನ್ಯಾಯಕ್ಕಾಗಿ ಒತ್ತಾಯಿಸಲಾಗುತ್ತೆ, ಆದರೆ ಆರೋಪಿ ತಮ್ಮದೇ ಸಮುದಾಯದವನಾದರೆ ಮೌನ ವಹಿಸುವುದು ಯಾಕೆ ಅಂತ ಅವರು ಪ್ರಶ್ನಿಸಿದ್ದಾರೆ. ಅಪರಾಧಗಳು ಸಾರ್ವತ್ರಿಕವಾಗಿರುವುದರಿಂದ ನ್ಯಾಯ ಕೇಳುವವರು ಎಲ್ಲ ಅಪರಾಧಗಳು ಮತ್ತು ಅಪರಾಧಿಗಳನ್ನ ಒಂದೇ ಮಾನದಂಡದಲ್ಲಿ ನೋಡಬೇಕು ಅನ್ನೋದು ಅವರ ಸಲಹೆ. ಅವರು ಹೇಳಿದ್ದು 100% ಸರಿಯಾಗಿದೆ. ಕರಾವಳಿಯ ದುರಂತ ನೋಡ್ರಿ, ಅಲ್ಲಿ ಅಪರಾಧಗಳನ್ನ ಧರ್ಮದ ಕನ್ನಡಕದಲ್ಲಿ ನೋಡಲಾಗತ್ತೆ. ಆರೋಪಿಗಳ ಧರ್ಮ ಗುರುತಿಸಿ ಅಲ್ಲಿ ಅಪರಾಧಗಳನ್ನ ವಿಭಜಿಸಲಾಗತ್ತೆ. ಅಪರಾಧ ಪ್ರಕರಣಗಳಲ್ಲೂ ಅಲ್ಲಿ ಕೆಲವರು ಸೆಲೆಕ್ಟಿವ್ ಆಗಿರ್ತಾರೆ. ರೇಪ್ ಮರ್ಡರ್ನಂತಹ ದುರ್ಘಟನೆಗಳನ್ನು ಧರ್ಮದ ಕನ್ನಡಕದಲ್ಲಿ ನೋಡ್ತಾ ಇರ್ತಾರೆ. ಇದು ನಿಜಕ್ಕೂ ಸಮಾಜಕ್ಕೆ ತುಂಬಾನೇ ಅಪಾಯಕಾರಿ. ಈ ಸ್ವಘೋಷಿತ ದೇಶಭಕ್ತ ಮಹಿಳಾ ರಕ್ಷಕರು ನಿಜವಾಗಿಯೂ ಹೆಣ್ಮಕ್ಕಳ ಪರವಾಗಿದ್ದರೆ ಕಾಟಿಪ್ಪಳದ ಬಾಲಕಿಗಾಗಿ ಪುತ್ತೂರಿನ ಯುವತಿಗಾಗಿ ಬೀದಿಗಿಳಿತಾ ಇದ್ರು. ಆದರೆ ಈಗ ಎಲ್ಲರೂ ಮುಖ ಮುಚ್ಕೊಂಡು ಓಡಾಡ್ತಾ ಇದ್ದಾರೆ. ಒಂದ್ ವೇಳೆ ಆರೋಪಿ ಬೇರೆ ಸಮುದಾಯಕ್ಕೆ ಸೇರಿದವನಾಗಿದ್ದರೆ ಅವರೆಲ್ಲ ಈಗಲೂ ಬೀದಿಯಲ್ಲಿರ್ತಾ ಇದ್ರು, ಘೋಷಣೆಗಳನ್ನ ಕೂಗ್ತಾ ಇದ್ರು, ನ್ಯಾಯಕ್ಕಾಗಿ ಆಗ್ರಹಿಸ್ತಾ ಇದ್ರು. NIA CBI ತನಿಖೆಗಳಿಗೆಲ್ಲ ಮನವಿ ಮಾಡ್ತಾ ಇದ್ರು. ಕೇಂದ್ರ ಗೃಹ ಸಚಿವರಿಗೆ ಪತ್ರ ಬೇರೆ ಬರಿತಾ ಇದ್ರು. ಆರೋಪಿಯ ಧರ್ಮವನ್ನು ಎಳೆದು ತರ್ತಾ ಇದ್ರು. ಆರೋಪಿಗೆ ಯಾವ್ಯಾವ ದೇಶದ ಸಂಪರ್ಕ ಇದೆ ಅಂತ ತನಿಖೆಗೂ ಮಾಡ್ತಾ ಇದ್ರು. ಗೋಧಿ ಮೀಡಿಯಾಗಳಿಗೆ ಕಾಟಿಪ್ಪಳ್ಳದ ಬಾಲಕಿಯ ಕೇಸ್ ಕನಿಷ್ಠ 1 ವಾರದ ಭೋಜನ ಆಗ್ತಾ ಇತ್ತು. ಆದರೆ ಈಗ ಎಲ್ಲರೂ ಮೌನ. ಧರ್ಮರಕ್ಷಕರ ಸೋಗಿನಲ್ಲಿರುವ ದುಷ್ಟಕೂಟದವರ ಪತ್ತೇನೇ ಇಲ್ಲ. ಕೇಳಿದ್ರೆ ಕಾನೂನು ತನ್ನದೇ ಆದ ಕ್ರಮಗಳನ್ನ ತೆಗೆದುಕೊಳ್ಳುತ್ತೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಉಪ್ಪು ತಿಂದವನು ನೀರು ಕುಡಿತಾರೆ ಅಂತ ರೆಡಿಮೇಡ್ ಸ್ಟೇಟ್ಮೆಂಟ್ಗಳನ್ನ ಬಿಡ್ತಾ ಇದ್ದಾರೆ. ಕಾನೂನು ತನ್ನದೇ ಆದ ಕ್ರಮಗಳನ್ನ ತೆಗೆದುಕೊಳ್ಳುತ್ತದೆ ಅಂತ ಎಲ್ರಿಗೂ ಗೊತ್ತಿದೆ ರೀ. ಈ ಪಾಠ ಹೇಳುವವರಿಗೆ ಕಾನೂನು ಎಲ್ಲ ಪ್ರಕರಣಗಳಲ್ಲೂ ತನ್ನದೇ ಆದ ಕ್ರಮಗಳನ್ನ ತೆಗೆದುಕೊಳ್ಳುತ್ತೆ ಅನ್ನೋದು ಗೊತ್ತಿರಬೇಕು. ಬೇರೆ ಸಮುದಾಯದ ವ್ಯಕ್ತಿ ಆರೋಪಿಯಾಗಿದ್ದಾಗಲೂ ಕಾನೂನು ತನ್ನದೇ ಆದ ಕ್ರಮವನ್ನು ತೆಗೆದುಕೊಳ್ಳುತ್ತೆ. ಹಾಗಾಗಿ ನಾವು ಅದರಲ್ಲಿ ರಾಜಕೀಯ ಮಾಡಬಾರ್ದು ಅನ್ನೋ ಅರಿವು ಇರಬೇಕಾಗತ್ತೆ. ಕಾನೂನು ತನ್ನದೇ ಆದ ಕ್ರಮಗಳನ್ನ ಕೈಗೊಳ್ಬೇಕಾಗಿದ್ರೆ ಕಾನೂನು ಹೋರಾಟವೂ ಮಾಡಬೇಕಾಗತ್ತೆ. ಆರೋಪಿ ನಮ್ಮವ ಎಂಬ ಕಾರಣಕ್ಕೆ ಬಲಾಢ್ಯರು ಸೇರಿ ಕಾನೂನುಗಳನ್ನೇ ದಿಕ್ಕು ತಪ್ಪಿಸಲು ನೋಡ್ತಾರೆ. ಆ ಬಲಾಢ್ಯ ಶಕ್ತಿಗಳ ಮುಂದೆ ಬಡವರು ಸೋಲ್ತಾರೆ. ಕಾಟಿಪ್ಪಳ್ಳದ ಬಾಲಕಿಯ ಕುಟುಂಬಸ್ಥರು ಕೂಡ ಬಡವರೇ ಇದ್ದಾರೆ. ಅವರಲ್ಲಿ ಬಲಾಢ್ಯರ ಮುಂದೆ ನಿಂತು ಕಾನೂನು ಹೋರಾಟ ಮಾಡಿ ಗೆಲ್ಲುವ ಶಕ್ತಿ ಇದೆಯಾ ಅಂತ ಗೊತ್ತಿಲ್ಲ.
ಈ ಸಮಯದಲ್ಲಿ ಆ ಕುಟುಂಬದ ಜೊತೆ ನಿಲ್ಲೋದೇ ನ್ಯಾಯ. ಅದರಲ್ಲೂ ಸ್ವಘೋಷಿತ ಹೆಣ್ಮಕ್ಕಳ ರಕ್ಷಕರು ಕಾಟಿಪ್ಪಳ್ಳದ ಬಾಲಕಿಯ ಕುಟುಂಬದ ಜೊತೆ ನಿಲ್ಲಬೇಕಾಗಿತ್ತು. ಸ್ಥಳೀಯ ಶಾಸಕರು, ಜಿಲ್ಲೆಯ ಜನಪ್ರತಿನಿಧಿಗಳು ಬಾಲಕಿಯ ಕುಟುಂಬಕ್ಕೆ ಧೈರ್ಯ ತುಂಬುವ ಕೆಲಸ ಮಾಡಬೇಕಾಗಿತ್ತು. ಆದರೆ ಈವರೆಗೂ ಯಾರು ಕೂಡ ಆ ಕೆಲಸವನ್ನ ಮಾಡಿಲ್ಲ. ಆ ಬಾಲಕಿ ಕೆಲವು ಪ್ರಮುಖರಲ್ಲಿ ನ್ಯಾಯಕ್ಕಾಗಿ ಮೊರೆ ಇಟ್ಟಿದ್ಲು ಅನ್ನೋ ಮಾಹಿತಿ ಇದೆ. ಆದರೆ ಯಾವ ಪ್ರಮುಖರಿಂದಲೂ ಆಕೆಗೆ ನ್ಯಾಯ ಸಿಗದ ಕಾರಣಕ್ಕೆ ಆಕೆ ಸಾವಿಗೆ ಶರಣಾಗಿದ್ದಾಳೆ. ಅಲ್ಲಿ ಯಾವ ಪ್ರಮುಖನೂ ಜವಾಬ್ದಾರಿ ನಿರ್ವಹಿಸಿಲ್ಲ. ಪುತ್ತೂರಲ್ಲೂ ಅವರು ನ್ಯಾಯ ಕೊಡಿಸಿಲ್ಲ, ಕಾಟಿಪ್ಪಳ್ಳದಲ್ಲೂ ನ್ಯಾಯ ಕೊಡಿಸಿಲ್ಲ. ಮೈ ಸಿಕ್ಕರೆ ಮಾತ್ರ ಮಾತೆ ದೇವತೆ ಭಗಿನಿ ಅಂತ ಭಾಷಣ, ವೇದಿಕೆ ಮೇಲೆ ನಿಂತು ಹೆಣ್ಮಕ್ಕಳ ರಕ್ಷಣೆ ಬಗ್ಗೆ ಮಾತಾಡೋರಿಗೆ ಒಂದು ಬಾಲಕಿ ಬಂದು ನ್ಯಾಯ ಕೇಳಿದಾಗ ಕೊಡಿಸೋಕೆ ಆಗಿಲ್ಲ. ಆದರೂ ಅವರಿಗೆ ಯಾವುದೇ ಪಾಪ ಪ್ರಜ್ಞೆ ಆಗಿಲ್ಲ, ನಾಚಿಕೆಯೂ ಆಗಲ್ಲ. ನಾಳೆ ಮತ್ತೊಂದು ವೇದಿಕೆ ಸಿಕ್ಕರೆ ಅಲ್ಲೂ ಕೂಡ ಹೆಣ್ಮಕ್ಕಳ ರಕ್ಷಣೆ ವಿಚಾರದಲ್ಲಿ ಅವರು ಪುಂಖಾನುಪುಂಖವಾಗಿ ಭಾಷಣ ಮಾಡ್ತಾರೆ. ಕಾಟಿಪ್ಪಳ್ಳದ ಪ್ರಕರಣಕ್ಕೆ ಸಂಬಂಧಿಸಿ ಈಗ ಪೊಲೀಸರ ಮೇಲಷ್ಟೇ ನಂಬಿಕೆ ಇಡಬೇಕಾಗತ್ತೆ. ಮಂಗಳೂರು ನಗರ ಪೊಲೀಸ್ ಆಯುಕ್ತರು ದಕ್ಷರಿರುವ ಕಾರಣಕ್ಕೆ ಬಾಲಕಿಯ ಸಾವಿಗೆ ನ್ಯಾಯ ಸಿಗಬಹುದು ಎಂಬ ಆಶಾವಾದ ಇದೆ. ಈ ಪ್ರಕರಣದಲ್ಲಿ ಪೊಲೀಸರ ಕ್ರಮದ ಬಗ್ಗೆ ಮೆಚ್ಚುಗೆ ಇದೆ. ಅವರು ನ್ಯಾಯ ಕೊಡಿಸುವ ಭರವಸೆಯೂ ಇದೆ. ಒಬ್ಳು ಬಾಲಕಿ ತನ್ನ ಭವಿಷ್ಯದ ಬಗ್ಗೆ ಸಾವಿರ ಕನಸುಗಳನ್ನು ಹೊತ್ತಿದ್ಲು. ಆದರೆ ಆ ಕನಸುಗಳು ನ್ಯಾಯಕ್ಕಾಗಿ ಕಾಯುತ್ತಲೇ ಕೊನೆಗೊಂಡಿದೆ. ಈ ಪ್ರಕರಣ ಕೇವಲ ಒಂದು ಅಪರಾಧ ಪ್ರಕರಣವಾಗಿ ಮಾತ್ರ ಉಳಿದಿಲ್ಲ. ಸಮಾಜದಲ್ಲಿ ಅಪರಾಧಗಳನ್ನು ನೋಡುವ ದೃಷ್ಟಿಕೋನದ ಕುರಿತು ದೊಡ್ಡ ಚರ್ಚೆಗೆ ಕಾರಣ ಆಗಿದೆ. ಮಹಿಳೆಯರು ಮತ್ತು ಮಕ್ಕಳ ಮೇಲಿನ ಅಪರಾಧಗಳ ವಿಚಾರದಲ್ಲಿ ಸಮಾಜದ ಪ್ರತಿಕ್ರಿಯೆ. ಮಹಿಳೆಯರು ಮತ್ತು ಮಕ್ಕಳ ಮೇಲಿನ ಅಪರಾಧಗಳ ವಿಚಾರದಲ್ಲಿ ಸಮಾಜದ ಪ್ರತಿಕ್ರಿಯೆ ಧರ್ಮ ಅಥವಾ ರಾಜಕೀಯದ ಆಧಾರದ ಮೇಲೆ ಬದಲಾಗಬಾರದು. ಆರೋಪಿ ಯಾರು ಎಂಬುದಕ್ಕಿಂತ ಸಂತ್ರಸ್ತೆಗೆ ನ್ಯಾಯ ಸಿಗುವುದೇ ಮುಖ್ಯವಾಗಬೇಕು. ಆ ಬಾಲಕಿಯ ಜೀವ ಮರಳಿ ಬರುವುದಿಲ್ಲ. ಆ ನೋವನ್ನ ಯಾವುದೇ ಶಿಕ್ಷೆಯು ಸಂಪೂರ್ಣವಾಗಿ ತುಂಬೋದಿಲ್ಲ. ಆದರೆ ಆಕೆಯ ಸಾವಿನಿಂದ ಸಮಾಜ ಒಂದು ಪಾಠ ಕಲಿಬಹುದು. ಮಹಿಳೆಯರ ಸುರಕ್ಷತೆಯ ಪ್ರಶ್ನೆಯಲ್ಲಿ ಮೌನಕ್ಕೆ ಜಾಗ ಇರಬಾರದು. ಅಪ್ರಾಪ್ತರ ಹಕ್ಕುಗಳ ವಿಷಯದಲ್ಲಿ ರಾಜಕೀಯಕ್ಕೆ ಅವಕಾಶ ಇರಬಾರದು. ನ್ಯಾಯದ ವಿಚಾರದಲ್ಲಿ ಧರ್ಮಕ್ಕೆ ಸ್ಥಾನ ಇರಬಾರದು. ಅಪರಾಧ ಮಾಡಿದವನು ಯಾರೇ ಆಗಿರಲಿ ಕಾನೂನಿನ ಮುಂದೆ ಉತ್ತರಿಸಲೇಬೇಕು. ಅದೇ ಸಮಯದಲ್ಲಿ ಆರೋಪಿಯ ಧರ್ಮ ಅಥವಾ ಸಮುದಾಯದ ಆಧಾರದ ಮೇಲೆ ಇಡೀ ಸಮುದಾಯವನ್ನು ಗುರಿಯಾಗಿಸುವುದು ನ್ಯಾಯ ಅಲ್ಲ. ನಮ್ಮ ಧ್ವನಿ ವ್ಯಕ್ತಿಯ ವಿರುದ್ಧ ಇರಬೇಕು, ಸಮುದಾಯದ ವಿರುದ್ಧ ಅಲ್ಲ. ನಮ್ಮ ಹೋರಾಟ ಪ್ರತೀಕಾರಕ್ಕಾಗಿ ಅಲ್ಲ, ನ್ಯಾಯಕ್ಕಾಗಿ ಇರಬೇಕು. ನಮ್ಮ ಪ್ರಶ್ನೆಗಳು ರಾಜಕೀಯಕ್ಕಾಗಿ ಅಲ್ಲ, ಸಂತ್ರಸ್ತರ ರಕ್ಷಣೆಗಾಗಿ ಇರಬೇಕು. ಒಬ್ಬ ಬಾಲಕಿಯ ಜೀವ ಕಳೆದು ಹೋದ ನಂತರವೂ ನಾವು ಧರ್ಮ, ಜಾತಿ ಮತ್ತು ರಾಜಕೀಯ ಲೆಕ್ಕಾಚಾರದಲ್ಲೇ ಸಿಲುಕಿಕೊಂಡ್ರೆ ನಾವು ಕಳೆದುಕೊಳ್ಳುವುದು ಕೇವಲ ಒಬ್ಬ ವ್ಯಕ್ತಿಯ ಜೀವವಲ್ಲ, ನ್ಯಾಯದ ಮೇಲಿನ ಸಮಾಜದ ನಂಬಿಕೆಯನ್ನ. ನ್ಯಾಯ ಎಲ್ರಿಗೂ ಒಂದೇ ಆಗಬೇಕು. ಅಪರಾಧಿಗೆ ಶಿಕ್ಷೆ ಖಚಿತ ಆಗಬೇಕು, ಸಂತ್ರಸ್ತೆಗೆ ಗೌರವ ದೊರಕಬೇಕು. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.